ಈ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ರಾಬರಿ ನಡೆದಿದೆ. ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು. ಆದರೆ ಅಸಲಿಗೆ ರಾಬರ್ಸ್ ಈ ಖಾನಾಪುರದ ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಈ ಘಾಟ್ ಇದೆಯಲ್ಲ, ಇದು 3 ರಾಜ್ಯಗಳ ಮಧ್ಯದಲ್ಲಿ ಬರುತ್ತೆ. ಗೋವಾದಿಂದ ಮಹಾರಾಷ್ಟ್ರಗೆ ಈ ಕಂಟೈನರ್ಗಳನ್ನ ಸಾಗಿಸ್ತಾ ಇದ್ರು. ಕರ್ನಾಟಕದ ಮಧ್ಯೆ ಬರುವಂಥದ್ದೇ ಈ ಚೋರ್ಲಾ ಘಾಟ್. ಚೋರ್ಲಾ ಘಾಟ್ನಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಇರೋದಿಲ್ಲ. ಗೋವಾದಿಂದ ಜಾಂಬೋಟಿಯವರೆಗೆ ಅಂದ್ರೆ ಸರಿಸುಮಾರು 4 ಗಂಟೆ ಯಾವುದೇ ಸಂಪರ್ಕಗಳಿರೋದಿಲ್ಲ. ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಮಾತ್ರ ದಾರಿ ಇರೋದು, ಕಿರಿದಾದಂಥ ದಾರಿ. ಕಂಟೈನರ್ನಲ್ಲಿದ್ದಂಥ ಹಣವನ್ನ ಮಿನಿ ಗೂಡ್ಸ್ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ನಡೀತಾ ಇದೆ. 400 ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ, ಗೋವಾ ಹಾಗೂ ಬೆಳಗಾವಿ ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಇದರ ಗಂಭೀರತೆಯನ್ನು ಅರಿತು ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಟೀಮ್ ಅನ್ನ ಫಾರ್ಮ್ ಮಾಡಿಕೊಂಡು ಇನ್ನು 2 ಉಳಿದಿದ್ದಾರೆ. ಅವರಿಗಾಗಿ ತಲಾಶ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದುಡ್ಡೆಲ್ಲಿ ಹೋಯಿತು, ಯಾವ ರೀತಿ ಸಾಗಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಕ್ಕಿರುವಂಥ 5 ಮಂದಿ ರಾಬರ್ಸ್ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಎಸ್ಪಿಗೂ ಕೂಡ ಪತ್ರ ಬರೆದಿದ್ದಾರೆ, ಗೋವಾಗೂ ಕೂಡ ಪತ್ರ ಬರೆದಿದ್ದಾರೆ. ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಕರ್ನಾಟಕದ ಗಡಿಯನ್ನ ಎಂಟರ್ ಮಾಡ್ತಾ ಆ ಕಂಟೈನರ್ಸ್ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಎಂಟರ್ ಮಾಡಿದ ನಂತರದಲ್ಲಿ ಎಕ್ಸಿಟ್ ಎಲ್ಲಿಂದ ಆದರೂ ಆ 400 ಕೋಟಿ ಹೋಗಿದ್ದೆಲ್ಲಿಗೆ ಅನ್ನುವಂಥ ಪ್ರಶ್ನೆ ಈಗ. ಈ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ರಾಬರಿ ನಡೆದಿದೆ. ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು. ಆದರೆ ಅಸಲಿಗೆ ರಾಬರ್ಸ್ ಈ ಖಾನಾಪುರದ ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಈ ಘಾಟ್ ಇದೆಯಲ್ಲ, ಇದು 3 ರಾಜ್ಯಗಳ ಮಧ್ಯದಲ್ಲಿ ಬರುತ್ತೆ. ಗೋವಾದಿಂದ ಮಹಾರಾಷ್ಟ್ರಗೆ ಈ ಕಂಟೈನರ್ಗಳನ್ನ ಸಾಗಿಸ್ತಾ ಇದ್ರು. ಕರ್ನಾಟಕದ ಮಧ್ಯೆ ಬರುವಂಥದ್ದೇ ಈ ಚೋರ್ಲಾ ಘಾಟ್. ಚೋರ್ಲಾ ಘಾಟ್ನಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಇರೋದಿಲ್ಲ. ಗೋವಾದಿಂದ ಜಾಂಬೋಟಿಯವರೆಗೆ ಅಂದ್ರೆ ಸರಿಸುಮಾರು 4 ಗಂಟೆ ಯಾವುದೇ ಸಂಪರ್ಕಗಳಿರೋದಿಲ್ಲ. ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಮಾತ್ರ ದಾರಿ ಇರೋದು, ಕಿರಿದಾದಂಥ ದಾರಿ. ಕಂಟೈನರ್ನಲ್ಲಿದ್ದಂಥ ಹಣವನ್ನ ಮಿನಿ ಗೂಡ್ಸ್ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ನಡೀತಾ ಇದೆ. 400 ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ, ಗೋವಾ ಹಾಗೂ ಬೆಳಗಾವಿ ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಇದರ ಗಂಭೀರತೆಯನ್ನು ಅರಿತು ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಟೀಮ್ ಅನ್ನ ಫಾರ್ಮ್ ಮಾಡಿಕೊಂಡು ಇನ್ನು 2 ಉಳಿದಿದ್ದಾರೆ. ಅವರಿಗಾಗಿ ತಲಾಶ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದುಡ್ಡೆಲ್ಲಿ ಹೋಯಿತು, ಯಾವ ರೀತಿ ಸಾಗಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಕ್ಕಿರುವಂಥ 5 ಮಂದಿ ರಾಬರ್ಸ್ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಎಸ್ಪಿಗೂ ಕೂಡ ಪತ್ರ ಬರೆದಿದ್ದಾರೆ, ಗೋವಾಗೂ ಕೂಡ ಪತ್ರ ಬರೆದಿದ್ದಾರೆ. ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಕರ್ನಾಟಕದ ಗಡಿಯನ್ನ ಎಂಟರ್ ಮಾಡ್ತಾ ಆ ಕಂಟೈನರ್ಸ್ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಎಂಟರ್ ಮಾಡಿದ ನಂತರದಲ್ಲಿ ಎಕ್ಸಿಟ್ ಎಲ್ಲಿಂದ ಆದರೂ ಆ 400 ಕೋಟಿ ಹೋಗಿದ್ದೆಲ್ಲಿಗೆ ಅನ್ನುವಂಥ ಪ್ರಶ್ನೆ ಈಗ. ಈ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ರಾಬರಿ ನಡೆದಿದೆ. ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು. ಆದರೆ ಅಸಲಿಗೆ ರಾಬರ್ಸ್ ಈ ಖಾನಾಪುರದ ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಈ ಘಾಟ್ ಇದೆಯಲ್ಲ, ಇದು 3 ರಾಜ್ಯಗಳ ಮಧ್ಯದಲ್ಲಿ ಬರುತ್ತೆ. ಗೋವಾದಿಂದ ಮಹಾರಾಷ್ಟ್ರಗೆ ಈ ಕಂಟೈನರ್ಗಳನ್ನ ಸಾಗಿಸ್ತಾ ಇದ್ರು. ಕರ್ನಾಟಕದ ಮಧ್ಯೆ ಬರುವಂಥದ್ದೇ ಈ ಚೋರ್ಲಾ ಘಾಟ್. ಚೋರ್ಲಾ ಘಾಟ್ನಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಇರೋದಿಲ್ಲ. ಗೋವಾದಿಂದ ಜಾಂಬೋಟಿಯವರೆಗೆ ಅಂದ್ರೆ ಸರಿಸುಮಾರು 4 ಗಂಟೆ ಯಾವುದೇ ಸಂಪರ್ಕಗಳಿರೋದಿಲ್ಲ. ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಮಾತ್ರ ದಾರಿ ಇರೋದು, ಕಿರಿದಾದಂಥ ದಾರಿ. ಕಂಟೈನರ್ನಲ್ಲಿದ್ದಂಥ ಹಣವನ್ನ ಮಿನಿ ಗೂಡ್ಸ್ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ನಡೀತಾ ಇದೆ. 400 ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ, ಗೋವಾ ಹಾಗೂ ಬೆಳಗಾವಿ
ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಇದರ ಗಂಭೀರತೆಯನ್ನು ಅರಿತು ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಟೀಮ್ ಅನ್ನ ಫಾರ್ಮ್ ಮಾಡಿಕೊಂಡು ಇನ್ನು ಇಬ್ಬರು ಉಳಿದಿದ್ದಾರೆ. ಅವರಿಗಾಗಿ ತಲಾಶ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದುಡ್ಡೆಲ್ಲಿ ಹೋಯಿತು, ಯಾವ ರೀತಿ ಸಾಗಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಕ್ಕಿರುವಂತಹ 5 ಮಂದಿ ರಾಬರ್ಟ್ಸ್ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಎಸ್ಪಿಗೂ ಕೂಡ ಪತ್ರ ಬರೆದಿದ್ದಾರೆ, ಗೋವಾಗೂ ಕೂಡ ಪತ್ರ ಬರೆದಿದ್ದಾರೆ. ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಕರ್ನಾಟಕದ ಗಡಿಯನ್ನ ಎಂಟರ್ ಮಾಡ್ತಾ ಆ ಕಂಟೈನರ್ಸ್ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಎಂಟರ್ ಮಾಡಿದ ನಂತರದಲ್ಲಿ ಎಕ್ಸಿಟ್ ಎಲ್ಲಿಂದ ಆದರೂ ಆ 400 ಕೋಟಿ ಹೋಗಿದ್ದೆಲ್ಲಿಗೆ ಅನ್ನುವಂಥ ಪ್ರಶ್ನೆ ಈಗ. ಈ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ರಾಬರಿ ನಡೆದಿದೆ. ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು. ಆದರೆ ಅಸಲಿಗೆ ರಾಬರ್ಸ್ ಈ ಖಾನಾಪುರದ ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಈ ಘಾಟ್ ಇದೆಯಲ್ಲ, ಇದು 3 ರಾಜ್ಯಗಳ ಮಧ್ಯದಲ್ಲಿ ಬರುತ್ತೆ. ಗೋವಾದಿಂದ ಮಹಾರಾಷ್ಟ್ರಗೆ ಈ ಕಂಟೈನರ್ಗಳನ್ನ ಸಾಗಿಸ್ತಾ ಇದ್ರು. ಕರ್ನಾಟಕದ ಮಧ್ಯೆ ಬರುವಂಥದ್ದೇ ಈ ಚೋರ್ಲಾ ಘಾಟ್. ಚೋರ್ಲಾ ಘಾಟ್ನಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಇರೋದಿಲ್ಲ. ಗೋವಾದಿಂದ ಜಾಂಬೋಟಿಯವರೆಗೆ ಅಂದ್ರೆ ಸರಿಸುಮಾರು 4 ಗಂಟೆ ಯಾವುದೇ ಸಂಪರ್ಕಗಳಿರೋದಿಲ್ಲ. ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಮಾತ್ರ ದಾರಿ ಇರೋದು, ಕಿರಿದಾದಂಥ ದಾರಿ. ಕಂಟೈನರ್ನಲ್ಲಿದ್ದಂಥ ಹಣವನ್ನ ಮಿನಿ ಗೂಡ್ಸ್ ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ನಡೀತಾ ಇದೆ. 400 ಕೋಟಿ ಹಣ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ, ಗೋವಾ ಹಾಗೂ ಬೆಳಗಾವಿ ಪೊಲೀಸರು ಕೂಡ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರ ಸರ್ಕಾರ ಇದರ ಗಂಭೀರತೆಯನ್ನು ಅರಿತು ಎಸ್ಐಟಿ ರಚನೆ ಮಾಡಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ಟೀಮ್ ಅನ್ನ ಫಾರ್ಮ್ ಮಾಡಿಕೊಂಡು ಇನ್ನು ಇಬ್ಬರು ಉಳಿದಿದ್ದಾರೆ. ಅವರಿಗಾಗಿ ತಲಾಶ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದುಡ್ಡೆಲ್ಲಿ ಹೋಯಿತು, ಯಾವ ರೀತಿ ಸಾಗಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿಕ್ಕಿರುವಂತಹ 5 ಮಂದಿ ರಾಬರ್ಟ್ಸ್ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಎಸ್ಪಿಗೂ ಕೂಡ ಪತ್ರ ಬರೆದಿದ್ದಾರೆ, ಗೋವಾಗೂ ಕೂಡ ಪತ್ರ ಬರೆದಿದ್ದಾರೆ. ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಕರ್ನಾಟಕದ ಗಡಿಯನ್ನ ಎಂಟರ್ ಮಾಡ್ತಾ ಆ ಕಂಟೈನರ್ಸ್ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಎಂಟರ್ ಮಾಡಿದ ನಂತರದಲ್ಲಿ ಎಕ್ಸಿಟ್ ಎಲ್ಲಿಂದ ಆದರೂ ಆ 400 ಕೋಟಿ ಹೋಗಿದ್ದೆಲ್ಲಿಗೆ ಅನ್ನುವಂಥ ಪ್ರಶ್ನೆ ಈಗ. ಈ ಖಾನಾಪುರದ ಚೋರ್ಲಾ ಘಾಟ್ನಲ್ಲಿ ರಾಬರಿ ನಡೆದಿದೆ. ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ರಾಬರಿ ಆಗಿರೋದು. ಆದರೆ ಅಸಲಿಗೆ ರಾಬರ್ಸ್ ಈ ಖಾನಾಪುರದ ಚೋರ್ಲಾ ಘಾಟನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಈ ಘಾಟ್ ಇದೆಯಲ್ಲ, ಇದು 3 ರಾಜ್ಯಗಳ ಮಧ್ಯದಲ್ಲಿ ಬರುತ್ತೆ. ಗೋವಾದಿಂದ ಮಹಾರಾಷ್ಟ್ರಗೆ ಈ ಕಂಟೈನರ್ಗಳನ್ನ ಸಾಗಿಸ್ತಾ ಇದ್ರು. ಕರ್ನಾಟಕದ ಮಧ್ಯೆ ಬರುವಂಥದ್ದೇ ಈ ಚೋರ್ಲಾ ಘಾಟ್.